ದುರ್ಗಮ್ಮ ಹೇಳಕ್ಕಲ್ಲ ನಂಗಿಲ್ಲ ಕಿನ. ನನ್ನ ಆತ್ಮಕ್ಕೆ ಬೆಂಕಿ ಬಿದ್ದು ಎದೆ ಎತ್ಕೊಂಡು ಉರಿತಾ ಐತೆ. ಒಂದು ಕ್ಷಣ ಚೆನ್ನಿ ಮೇಲೆ ನಂಗೆ ಮೋಹ ಉಂಟಾದ ನಿಜ. ಆದ್ರೆ ಅದ್ರ ಹತ್ರಟ್ಟು ಚೆನ್ನಿ ನನ್ನ ಮಗಳು ಅನ್ನೋ ಮಮಕಾರ ಕಾಣ್ತಾ ಐತೆ. ನಾನು ಚೆನ್ನಿನ ಲಗ್ನ ಆದ್ರೆ ತಪ್ಪಾಯ್ತದೆ. ಆಮೇಲೆ ಆತ್ಮ ನನ್ನ ಪ್ರಶ್ನೆ ಕೇಳ್ತದೆ. ನನ್ನ ಕೈ ಉತ್ತರ ಹೇಳಕ್ಕಾಗಕ್ಕಿಲ್ಲ. ಮಾನಸಿಕ ರಾತ್ರಿ ಹೊತ್ತು ಚಿನ್ನಿ ಕನಸ್ನಾಗ ಬಂದು ಅಪ್ಪಯ್ಯ ಅಪ್ಪಯ್ಯ ಅಂತ ನನ್ನ ಕಿರಿಬೇರೆ ಹಿಡ್ಕೊತಾಳಕ್ಕಲ್ಲ. ಲಗ್ನ ಆದ್ಮೇಲೆ ಎಲ್ಲ ಸರಿ ಹೋಯ್ತದೆ. ನಂಗೆ ಲಗ್ನ ಬೇಡ. ಮಗಳನ್ನು ಮದುವೆ ಆಗೋದು ಮಹಾಪಾಪಕ್ಕಲ್ಲ, ಮಹಾಪಾಪ. ಅವನಿಪುರದಾಗೆ ಪುಟ್ರಂಗ ಅಂತ ಒಬ್ಬ ಅವನು. ಕಳ್ತಂದಾಗೆ ನಿನಗೆ ಹುಟ್ಟಿದ ಇದ ನಿನ್ನ ಮಗ ಅಲ್ವಾ ಪುಟ್ರಂಗ. ನೀನು ಚೆನ್ನಿಗೆ ತಾಳಿ ಕಟ್ಟಿದ್ರೆ ನಿನ್ನ ಮಗ ಪುಟ್ರಂಗ ಜೀವಂತವಾಗಿರ್ತಾನೆ ಇಲ್ವಾ? ಮಾನಸಿಕ ನನ್ನ ಮಗ ಪುಟ್ರಂಗನೇನು ಮಾಡಬೇಡ. ಸಂಸ್ಕಾರಕ ಒಬ್ಬ ಅವನೇ. ಲಗ್ನ ಆಯ್ತೀನಿ ಕಲ ಚೆನ್ನಿನ, ಕಟ್ತೀನಿ ಕಲ ತಾಲಿನ. ಎದ್ದೇಳಬಾರ್ದು ಮಹಾಬಲ. ಹುಡುಕರ್ ಸಂಘದಲ್ಲಿ ನಶೆ ಹೆಚ್ಚಾಗ್ಬಿಟ್ಟಿದೆ ಅಂತ ಕಾಣುತ್ತೆ. ಮೊದಲು ಮಹಾಬಲನ ಹಿಂಡಿ ಎಲ್ಲವನ್ನು ಕಗ್ಸಿ ಸ್ಟೇಷನ್ ಮುಂದೆ ಧರಣಿ ಕೂತವ್ರು ಅಷ್ಟೂ ಜನ ಇನ್ನು ಅರ್ಧ ಗಂಟೆಯಲ್ಲಿ ಆಸ್ಪತ್ರೆಯಲ್ಲಿ ಅಕ್ಕಪಕ್ಕ ಮಲಗಿರ್ಬೇಕು. ಹೋಗ್ರೋ. ಅಪ್ಪಾಜಿ, ನಿಮ್ ಹುಡುಗರನ್ನ ಕರೆಸ್ಕೊಳ್ಳಿ ಅಪ್ಪಾಜಿ. ಮಹಾಬಲನ್ ಕೈಕಾಲು ಉಗುರು ಕಿತ್ತಾಕ್ಬಿಡೋಣ ಅಂತ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನೀನ್ ಯಾಕೋ ಹೋಗಿದ್ದೆ? ಹುಚ್ಚನಾಯಿ ಗುಂಪುಗಳಿದ್ದ ಕಡೆ ಪೊಲೀಸ್ ಸ್ಟೇಷನ್ ಎದುರುಗಡೆ ನಿಂತ್ಕೊಂಡು ನಿಮ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಧಿಕ್ಕಾರ ಕೂಗ್ತಿದ್ರು. ನಿಮ್ ಯೋಗ್ಯತೆ ಕೆಳಮಟ್ಟಕ್ಕೆ ಇಳಿದಿರ್ಲಿ ಅಂತ ಮಹಾಬಲನ್ ಹತ್ರ ಮಾತಾಡಕ್ ಹೋಗಿದ್ದೆ. ನೀನಲ್ಲಿ ಹೋಗಿದ್ದೆ, ಅವ್ರುಗಳೆಲ್ಲ ಸೇರ್ಕೊಂಡು ನೀನು ಹೊಡೆದಿದ್ದು. ಬಿಡಿ ಅಪ್ಪಾಜಿ, ಸದಾನಂದ ಇಲ್ಲದೆ ಅವ್ರು ತುಂಬಾ ನೊಂದಿದ್ದಾರೆ. ಮನ್ಸು ಹತೋಟಿನಲ್ಲಿ ಇಲ್ಲ. ದಯವಿಟ್ಟು ನಿಮ್ ಹುಡುಗರನ್ನ ವಾಪಸ್ ಕರೆಸ್ಕೊಳ್ಳಿ. ನನಗೆ ನೋವಾಗಲ್ವೇನೋ? ಯಾರೋ ಜೋಪಡಿಯಲ್ಲಿ ಮಲಗೇಳೋರು ನನ್ನ ಮಗನ ಮೇಲೆ ಕೈ ಮಾಡಿದ್ರೆ ಅರ್ಥ ಆಗುತ್ತೆ ಅಪ್ಪಾಜಿ. ಆದ್ರೆ ಈಗ ಅಲ್ಲಾಗೋ ಅನಾಹುತಕ್ಕೆ ನಾನ್ ಕಾರಣ ಅಂತ ಆಗಲ್ವಾ? ನಾನು ನೀನು ಯಾವುದಕ್ಕೂ ಕಾರಣ ಅಲ್ಲ. ಕಾರಣಗಳು ನಮ್ಮಿಂದ ಸೃಷ್ಟಿ ಆಗೋ ಹಾಗೆ ಮಹಾಬಲ ಮಾಡ್ಕೋತಾ ಇದ್ದಾನೆ. ಹೊಡೆದಿದ್ದಾರೆ, ನಿನಗೆ ಅನುಭವಿಸ್ಬೇಕು ಅವರು. ನನ್ಗೆ ಮನೆ ಕಡೆನೆ ಯೋಚನೆ ಆಗ್ಬಿಟ್ಟಿದೆ ಕಣೆ ದೇವಿ. ನಿಮ್ ಚಿಕ್ಕಪ್ಪ ಸ್ವಲ್ಪ ಬೇಜವಾಬ್ದಾರಿ, ಮಂಗನು ಬೇಜವಾಬ್ದಾರಿನೇ. ಏನು ಆಗಿರಲ್ಲ ಕಣೆ, ಎಲ್ಲ ಕಡೆ ಬೀಗ ಹಾಕಿದ್ದೀನಿ. ಮಾರ್ಕೊಂಡ್ರೆ ಕಾಫಿ ಪುಡಿ ಟೀ ಪುಡಿ ಅಷ್ಟೇ ಮಾಡ್ಕೋಬೇಕು ಮಾವಲ್ಲ. ಏನೇ ಆಗ್ಲಿ, ನಾಳೆ ನೀವು ದುರ್ಗಾಪುರಕ್ಕೆ ಹೋಗ್ಬಿಟ್ಟು ಬನ್ರಿ. ಇಲ್ಲಿಂಗ್ ನನ್ ಬರೀ ಪಟ್ಟಿ ತಾನೇ ಹಾಕಿರೋದು, ಆಪರೇಷನ್ ಏನಿಲ್ವಲ್ಲ. ಒಂದ್ಸಲ ಹೋಗಿ ಮನೆ ಪರಿಸ್ಥಿತಿ ಏನು ಅಂತ ನೋಡ್ಕೊಂಡು ಬನ್ನಿ. ಎಂಥದ್ದು ಆಗಿರಲ್ಲ ಕಣೆ, ಕೆಲ್ಸಕ್ಕೆ ಬರೋದೆಲ್ಲ ನೀನು ಯೋಚನೆ ಮಾಡ್ಬೇಡ, ಮಲ್ಕೋ. ಛತ್ರದಲ್ಲಿ ಒಬ್ಳೇ ಇದ್ದಾಳೆ, ಹೆದರಿಕೆ ಆಗಲ್ವಾ ಅವಳಿಗೆ? ಮೊದ್ಲೇ ಭಯ ಪಡ್ತಾಳೆ ಅವಳು. ಬನ್ನಿ ಅಪ್ಪ, ಹೋಗ್ ಬರೋಣ. ನಾವ್ ಅವಳನ್ನ ಬಿಟ್ಬಿಟ್ಟು ಬಂದಾಗಿಂದ ನಾವ್ ಆ ಕಡೆ ಹೋಗೇ ಇಲ್ಲ. ನನಗೂ ಛತ್ರಕ್ಕೆ ಹೋಗ್ಬೇಕು, ಚೆನ್ನಿನ ನೋಡ್ಬೇಕು ಅಂತ ಮನಸ್ಸಿನಲ್ಲಿದೆ. ಆದ್ರೆ ಇವತ್ತು ನಾಳೆ ನಾವು ಇಲ್ಲಿ ಉಳ್ಕೊಂಡಿರೋದೇ ವಾಸಿ. ನೀವಿನ್ನೂ ಹೊರಳಿಲ್ವಾ ಛತ್ರದ ಕಡೆಗೆ? ಹೊರಟ್ವಿ. ರಾತ್ರಿ ಹೊತ್ತು ಇಲ್ಲೇನು ಉಳಿಯೋ ಹಾಗಿಲ್ವಲ್ಲ. ಇವತ್ತು ನನಗೋಸ್ಕರ ನೀವು ಇಲ್ಲೇ ಇರಬೇಕಾಗತ್ತೆ. ನನ್ನ ಮನೇಲಿ ಏನೋ ಸಮಸ್ಯೆ, ನಾನು ಎಲ್ಲ ಬಿಟ್ಟು ಬಂದಿದ್ದೀನಿ. ಆದರೆ ತಾಯಿಗೆ ಆರೋಗ್ಯ ಸರಿ ಇಲ್ಲ. ಪಾರ್ವತಿ ಜೊತೆಲಿ ಇವತ್ತೊಂದು ದಿವಸ ನೀವು ಇಲ್ಲಿರಿ. ನಾನು ಬೆಳಿಗ್ಗೆನೆ ಬೇಗ ಬಂದ್ಬಿಡ್ತೀನಿ. ಇದೊಂದು ಉಪಕಾರ ಮಾಡಿ. ಸರಿ, ಇಲ್ಲೇ ಇರ್ತೀವಿ. ಹೋಗಿ ಬೆಳಿಗ್ಗೆ ಬೇಗ ಬಂದ್ಬಿಡಿ. ಸರಿ. ದೇವಿ